ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಕಡೆ ಒಂದು ಹೇಳಿದ್ದಾರೆ, ಯುದ್ಧ ಬೇಡ, ಸತ್ತವರು ವಾಪಸ್ ಬರ್ತಾರ ಅಂತ ಒಂದು ಕಡೆ ಮಾತಾಡಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರಿಗೆ ಒಂದು ನಿಮಿಷ, ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ಪಾರ್ಟಿಗೆ ಭಯೋತ್ಪಾದನೆಯನ್ನ ಹೇಗೆ ಹತ್ತಿಕ್ಕಬೇಕು ಅನ್ನೋವಂಥದ್ದನ್ನ ಬಿಜೆಪಿಗೆ ಪಾಠ ಹೇಳುವಂತ ನೈತಿಕ ಅಧಿಕಾರನೇ ಇಲ್ಲ. ಇವತ್ತು ಈ ದೇಶದಲ್ಲಿ ಮುಸ್ಲಿಂ ಭಯೋತ್ಪಾದನೆ ಈ ಮಟ್ಟಕ್ಕೆ ಬೆಳೆದಿದೆ ಅಂತಂದ್ರೆ ಅದಕ್ಕೆ ನೀರು ಗೊಬ್ಬರ ಹಾಕಿ ಪೋಷಣೆ ಮಾಡಿರುವಂಥದ್ದೇ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ವೋಟ್ ಬ್ಯಾಂಕ್ ರಾಜಕಾರಣ. ಅವ್ರ ಸ್ವಂತ ಪಾರ್ಟಿ MLA ಮನೆಗೆ ಪುಲ್ಕೇಶಿ ನಗರದಲ್ಲಿ ಇದೇ ಭಯೋತ್ಪಾದಕ ಮನಸ್ಥಿತಿಯ ಭಯೋತ್ಪಾದಕರು ಬೆಂಕಿ ಇಟ್ಟು ಭಸ್ಮ ಮಾಡಿದಾಗ, ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ಅಟ್ಯಾಕ್ ಆದಾಗ, ಅಟ್ಯಾಕ್ ಮಾಡಿದಂಥ ಭಯೋತ್ಪಾದಕರನ್ನ ಒತ್ತು ಒಳಗಾಕುವಂಥ ಒಂದು ಧೈರ್ಯ, ಅದನ್ನು ಖಂಡಿಸುವಂಥ ಧೈರ್ಯ, ಅವ್ರ ಪಾರ್ಟಿಯ ಶಾಸಕರನ್ನ ಜೊತೆಗೆ ನಿಂತ್ಕೊಳ್ಳುವಂಥ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟಂತವ್ರ ಮೇಲೆ ಕ್ರಮ ತಗೊಳ್ಳುವಂಥ, ಅವ್ರ ವಿರುದ್ಧ ಖಂಡನೆ ಮಾಡುವಂಥ ಧೈರ್ಯ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಅಂತ ಕಾಂಗ್ರೆಸ್ ಪಾರ್ಟಿ ಯಾರು ಅವ್ರ ಪಾರ್ಟಿ MLA ಜೊತೆಗೆ ನಿಂತ್ಕೊಳ್ಳೋಕ್ಕಾಗಲ್ವೋ, ದಲಿತ ಸಮಾಜದಿಂದ ಬಂದಿರುವಂಥ MLA ಜೊತೆ ನಿಂತ್ಕೊಳ್ಳೋಕೆ ಧೈರ್ಯ ಇಲ್ವೋ, ಅಂತ ಕಾಂಗ್ರೆಸ್ ಪಾರ್ಟಿ ಇವತ್ತು ಪಾಕಿಸ್ತಾನದ ಮೇಲೆ ಏನು ಮಾಡಬೇಕು ಮಾಡಬಾರ್ದು ಅಂತ ಮೋದಿಗೆ ಹೇಳ್ಕೊಡ್ತಾ ಇದ್ದಾರಾ? ಸಿದ್ದರಾಮಯ್ಯನವ್ರಿಗಾಗಲಿ ಕಾಂಗ್ರೆಸ್ ಪಾರ್ಟಿಯ ಪ್ರತಿಯೊಬ್ಬರಿಗೂ ನಾನು ಹೇಳೋದಿಷ್ಟೇ, ಈಗಲಾದರೂ ದೇಶದ ಜೊತೆಗೆ ನಿಂತ್ಕೊಳ್ಳುವಂಥ ಒಂದು ಹಿಮ್ಮತ್ತನ್ನು ತೋರಿಸುವಂಥದ್ದನ್ನು ಮಾಡಿ. 70 ವರ್ಷಗಳ ಕಾಲ ಸಾಬ್ರಿಗೆ, ಮುಸಲ್ಮಾನರಿಗೆ ನಿಮ್ಮ ವೋಟ್, ಅವರ ವೋಟ್ಗೋಸ್ಕರ ನಿಮ್ಮ ಪಾರ್ಟಿಯನ್ನು, ಆತ್ಮಸಾಕ್ಷಿಯನ್ನು, ದೇಶವನ್ನು ಮಾರಿಬಿಟ್ಟಿದ್ದೀರಿ. ಇನ್ನಾದರೂ ಕೂಡ ದೇಶದ ಐಕ್ಯತೆಗೋಸ್ಕರ, ದೇಶದ ಸಮಗ್ರತೆಗೋಸ್ಕರ ಇನ್ನಾದರೂ ಕೂಡ ದೇಶದ ಸರ್ಕಾರ ಜೊತೆಗೆ ನಿಂತ್ಕೊಳ್ಳುವಂಥ ಒಂದು ಧೈರ್ಯ ತೋರಿಸಿ. ಇಲ್ಲ ಅಂತಂದ್ರೆ ಇತಿಹಾಸ ನಿಮ್ಮನ್ನು ಬಹಳ ಕೆಟ್ಟದಾಗಿ ನೆನಪಿಟ್ಕೊಳ್ಳುತ್ತೆ.